ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನಾನು ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನಾದರೂ ಕಿತ್ತೂರು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 5th ಸೆಮ್ಮಲ್ಲಿ ಇದ್ದೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ 2 ಪೇಪರ್ ಇರುತ್ತೆ, 5T 6T ಅಂತ. 6Tನಲ್ಲಿ ಯೂನಿಟ್ 2ನಲ್ಲಿ ರಿಯೇಜೆಂಟ್ಸ್ ಆ್ಯಂಡ್ ರಿಯಾಕ್ಷನ್ಸ್ ಅಂತ ಒಂದು ಸಬ್ ಟಾಪಿಕ್ ಬರುತ್ತೆ. ಅದರದ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ನಾನಿವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 3ನೇ ರಿಯೇಜೆಂಟ್ ವಿಚ್ ಈಸ್ ಕಾಲ್ಡ್ ಆಸ್ DDQ ಅಂತ ಕರಿತೀವಿ. 2,3 ಡೈಕ್ಲೋರೋ 5,6 ಡೈಸೈನೋ 1,4 ಬೆನ್ಸೋಕ್ವಿನೋನ್ ಅಂತ ಏನು ಕರಿತೀವಿ ಅದನ್ನು DDQ ಅಂತ ಕರೀತಾರೆ. 2 ಕ್ಲೋರೋ ಗ್ರೂಪ್ ಇರುತ್ತೆ, 2 ಸೈನೋ ಗ್ರೂಪ್ ಇದೆ, ಅದಕ್ಕೆ ಬೆನ್ಸೋಕ್ವಿನೋನ್ ಇದೆ. ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ DDQ ಅಂತ ಕರಿತೀವಿ. ಅದು ಬೆಸ್ಟು ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಆರಮಟೈಸೇಷನ್ಗೆ ಅಥವಾ ಟು ರಿಮೂವ್ ದಿ ಹೈಡ್ರೋಜನ್ನ ರಿಮೂವ್ ಮಾಡೋದಕ್ಕೆ ಈ ರಿಯೇಜೆಂಟ್ನ ನಾವು ಯೂಸ್ ಮಾಡ್ತೀವಿ. ಸೊ ಅದರದ್ದು ಪ್ರಿಪ್ರೇಷನ್ಸು, ರಿಯಾಕ್ಷನ್ಸು, ಸಿಂಥೆಟಿಕ್ ಅಪ್ಲಿಕೇಶನ್ ಇನ್ ಬೆನ್ಸಲಿಕ್ ಆಕ್ಸಿಡೇಷನ್ ಆರ್ ಆರಮಟೈಸೇಷನ್ ಅದ್ರ ಬಗ್ಗೆ ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಮುಂಚೆನೇ ಹೇಳ್ದಂಗೆ 2,3 ಡೈಕ್ಲೋರೋ 5,6 ಡೈಸೈನೋ 1,4 ಬೆನ್ಸೋಕ್ವಿನೋನ್ ಅಂತ ಏನು ಕರಿತೀವಿ ಅದನ್ನು ನಾವು DDQ ಅಂತ ಕರಿತೀವಿ. ಇಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್. ಇಟ್ಸ್ ಎ ಪವರ್ಫುಲ್ ವಾಟರ್ ಸೆನ್ಸಿಟಿವ್. ವಾಟರ್ ಏನಾದರೂ ಇತ್ತು ಅಂತಂದರೆ ಅದೇನಾಗುತ್ತೆ ಅಂದರೆ ಕರೆಕ್ಟಾಗಿ ನಿಮಗೆ ಈಲ್ಡ್ ಕೊಡೋದಿಲ್ಲ. ಸೊ ಯು ಹ್ಯಾವ್ ಟು ಡೂ ದಿ ರಿಯಾಕ್ಷನ್ ಇನ್ ದಿ ಅನ್ಹೈಡ್ರಸ್ ಮೀಡಿಯಮಲ್ಲಿ ಅನ್ಹೈಡ್ರಸ್ ಸಾಲ್ವೆಂಟ್ ಯೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ದಿಸ್ ಇಸ್ ಯೆಲ್ಲೋ ಟು ಆರೆಂಜ್ ಸಾಲಿಡ್ ಇರುತ್ತೆ, ಟಿಪಿಕಲಿ ಯೂಸ್ಡ್ ಇನ್ ಅನ್ಹೈಡ್ರಸ್ ಸಾಲ್ವೆಂಟ್ಸ್ ಲೈಕ್ ಬೆನ್ಝೀನ್, ಟಾಲಿನ್, ಜಯಾಕ್ಸಿನ್ ಅಲ್ಲರಲ್ಲೇ ಯೂಸ್ ಮಾಡಬೇಕಾಗತ್ತೆ. ಸೊ ಇದು ಯಾಕೆ ಇದನ್ನು ಹೈಲಿ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇರುವಂಥದ್ದು, ಹೈ ಎಲೆಕ್ಟ್ರಾನ್ ಅಫಿನಿಟಿ ಕ್ವಿನೋನ್ ಸಬ್ಸ್ಟಿಟ್ಯೂಟೆಡ್ ವಿತ್ 2 ಕ್ಲೋರಿನ್ ಆ್ಯಂಡ್ 2 ಸೈನೋ ಗ್ರೂಪ್ಸ್ ಇರೋದ್ರಿಂದ ಸೊ ಇದೇನಾಗುತ್ತೆ, ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಹೈಡ್ರೋಜನೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಆ ಥರ ಯೂಸ್ ಮಾಡುತ್ತೆ. ಇಟ್ ಈಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ವೈಡ್ಲಿ ಯೂಸ್ಡ್ ಇನ್ ದಿ ಫಾರ್ಮೇಷನ್ ಆಫ್ ದಿ ಡಬಲ್ ಬಾಂಡ್ಸ್ ಬಿಕಾಸ್ ಆಫ್ ಇಟ್ಸ್ ಟೆಂಡೆನ್ಸಿ ಟು ರಿಮೂವ್ ದಿ ಹೈಡ್ರೋಜನ್ ಫ್ರಮ್ ದಿ ಬೆನ್ಸಲಿಕ್ ಕಾರ್ಬನ್ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಅಟ್ ಆಲ್ಫಾ ಪೊಸಿಷನ್. ಆಲ್ಫಾ ಹೈಡ್ರೋಜನ್ನ ರಿಮೂವ್ ಮಾಡಿ ಅದೇನು ಮಾಡುತ್ತೆ, ಬೆನ್ಸಲಿಕ್ ಕಾರ್ಬನ್ನಿಂದ ಆಲ್ಫಾ ಹೈಡ್ರೋಜನ್ನ ರಿಮೂವ್ ಮಾಡಿ ಅನ್ಸ್ಯಾಚುರೇಷನ್ನ ಕ್ರಿಯೇಟ್ ಮಾಡುತ್ತೆ. ಅಂಥ ಕೇಸ್ಗಳಲ್ಲಿ ಅಂದರೆ ಆರಮಟೈಸೇಷನ್ ಮಾಡೋದಕ್ಕೆ ಟು ರಿಮೂವ್ ಹೈಡ್ರೋಜನ್ ಆ್ಯಂಡ್ ಫಾರ್ಮಿಂಗ್ ಕನ್ವರ್ಟಿಂಗ್ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಇಂಟು ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಆ ಥರ ನಾನು ಮಾಡಬೇಕು ಅಂದಾಗ ನಾನೇನು ಮಾಡ್ತೀನಿ, DDQನ ಯೂಸ್ ಮಾಡ್ತೀನಿ. ಸೊ ಇಟ್ ಇಸ್ ಎಕ್ಸಲೆಂಟ್ ಹೈಡ್ರೈಡ್ ಅಕ್ಸೆಪ್ಟರ್ ಅಂತ ನಾವು ಹೇಳ್ಬೋದು. ಹೈಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಮೇಕಿಂಗ್ ಇಟ್ ಅನ್ ಎಕ್ಸಲೆಂಟ್ ಎಲೆಕ್ಟ್ರಾನ್ ಆರ್ ಹೈಡ್ರೈಡ್ ಅಕ್ಸೆಪ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಇದ್ರದ್ದು ಅಡ್ವಾಂಟೇಜಸ್ಸು, ಲಿಮಿಟೇಷನ್ಸ್ನ ತೊಗೊಂಡ್ರೆ ಮೈಲ್ಡ್ ಆಪರೇಟಿಂಗ್ ಟೆಂಪರೇಚರ್ಸ್, ಐ ರಿಜಿಯೋ ಸೆಲೆಕ್ಟಿವಿಟಿ ಆ್ಯಂಡ್ ಕೆಮೋ ಸೆಲೆಕ್ಟಿವಿಟಿ ಆಗುತ್ತೆ. ಐ ಮಾನಿಟರಿಂಗ್ ಇನ್ಕ್ಲೂಡಿಂಗ್ DDH2 ಪ್ರಿಸಿಪಿಟೇಟ್ ಔಟ್ ಆ್ಯಸ್ ದಿ ರಿಯಾಕ್ಷನ್ ಎಂಡ್ಸ್. ಸೊ ಮೇಯ್ನಾಗಿ ಏನು ಅಂತಂದರೆ ಟೆಂಪ್ರೇಚರು ಕಡಿಮೆ ಟೆಂಪ್ರೇಚರಲ್ಲಿ ಮಾಡ್ಬೋದು. ನನಗೆ ಯಾವುದು ರಿಜಿಯೋಫೆಸಿಟಿ ಕೆಮಿಯೋ ಸೆಲೆಕ್ಟಿವಿಟಿ ಮಾಡಿಕೊಂಡು ನನಗೆ ಅದೇ ಪ್ರಾಡಕ್ಟ್ ಬರುತ್ತೆ. ಜೊತೆಗೆ ಕೊನೆಗೆ ನಿಮಗೆ ಇನ್ಸಾಲ್ಯುಬಲ್ PPT ಇರುತ್ತೆ, DDQH2 ಅಂತ ಹೇಳ್ತೀವಿ. ಅದು ಈಸಿಯಾಗಿ ನನ್ನ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಿಕಾಸ್ ನಿಮ್ಮದು ಪ್ರಾಡಕ್ಟು ಸೊಲ್ಯೂಷನಲ್ಲಿರುತ್ತೆ, ಪ್ರಿಸಿಪಿಟೇಟ್ ಇರುತ್ತೆ. ಜಸ್ಟ್ ಬೈ ಸಿಂಪಲ್ ಫಿಲ್ಟ್ರೇಷನ್ ನಾನು ಅದನ್ನು ಸಪ್ರೇಟ್ ಮಾಡ್ಬೋದು. ಲಿಮಿಟೇಷನ್ ಏನು ಅಂದರೆ ಇದೇನಾಗುತ್ತೆ ಅಂದರೆ ಸೈನೈಡ್ ಇರುತ್ತೆ, ಹೈಲಿ ಟಾಕ್ಸಿಕ್ ಇನ್ ನೇಚರ್. ಅದು ಕರೆಕ್ಟಾಗಿ ನಾನು ಡಿಗ್ರೇಡ್ ಮಾಡಲಿಲ್ಲ ಅಂತಂದರೆ ಸೊ ದಟ್ ಲೀಡ್ಸ್ ಟು ಮೆನಿ ಪ್ರಾಬ್ಲಮ್ಸ್. ಮಾಯಿಶ್ಚರ್ ಸೆನ್ಸಿಟಿವ್ ಇದೆ, ಯಾವುದೇ ರೀತಿಯಾದಂಥ ಮಾಯಿಶ್ಚರ್ ಇರಬಾರ್ದು ನಿಮ್ಮ ಕಂಡೀಷನ್ಸ್ಗಳಲ್ಲಿ. ರಿಯಾಕ್ಟೆಂಟ್ಸಲ್ಲಾಗಿರ್ಬೋದು, ಸಾಲ್ವೆಂಟಲ್ಲಾಗಿರ್ಬೋದು, ಆಪ್ರೇಟಸಲ್ಲಾಗಿರಬೇಕು. ಇಟ್ ಶುಡ್ ಬಿ ಡನ್ ಇನ್ ಅನ್ ಅನ್ಹೈಡ್ರಸ್ ಕಂಡೀಷನ್. ಸೊ ದಟ್ಸ್ ದ ಲಿಮಿಟೇಷನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ರಿಯೇಜೆಂಟ್. ಸೊ ಪ್ರಿಪ್ರೇಷನ್ನ ಹೇಗೆ ಮಾಡ್ತೀವಿ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಆಗಲ್ಲ, ಮಲ್ಟಿ ಸ್ಟೆಪ್ಪಲ್ಲಿ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಬೆನ್ಸೋಕ್ವಿನೋನ್ ತೊಗೊಳ್ತೀನಿ. ಬೆನ್ಸೋಕ್ವಿನೋನಿಂದ ನಾನು DDQನ ಪ್ರಿಪೇರ್ ಮಾಡ್ತೀನಿ. ಆಲ್ಟರ್ನೇಟಿವ್ ಅಡಿಷನ್ ಆ್ಯಂಡ್ ಆಕ್ಸಿಡೇಷನ್ ರಿಯಾಕ್ಷನ್ ಮಾಡ್ತಾ ಹೋಗ್ತೀನಿ. ಫಸ್ಟು ನಾನು HClನ ಆ್ಯಡ್ ಮಾಡ್ತೀನಿ, ಆಮೇಲೆ ಅದನ್ನು ಆಕ್ಸಿಡೇಷನ್ ಮಾಡ್ತೀನಿ, ಮತ್ತು Clನ ಆ್ಯಡ್ ಮಾಡ್ತೀನಿ, ಮತ್ತು ನಾನು ಅದನ್ನು ಆಕ್ಸಿಡೇಷನ್ ಮಾಡಿ ನಾನೇನು ಮಾಡ್ತೀನಿ ಅಂತಂದರೆ ಫೈನಲ್ ಪ್ರಾಡಕ್ಟ್ ನನಗೆ ಬರೋ ಥರ ನಾನು ನೋಡ್ಕೊಳ್ತೀನಿ.
ಸೊ ಚಿತ್ರದಲ್ಲಿ ಇರೋ ಥರ ಬೆನ್ಸೋಫಿನೋನ ತೊಗೊಂಡಿದ್ದೀನಿ, ಅದಕ್ಕೆ ಹೆಚ್ ಸಿಯನ್ನು ಹಾಕಿದ್ದೀನಿ. ಇನ್ ದಿ ಆಬ್ಸೆನ್ಸ್ ಆಫ್ ಮಾಯಿಶ್ಚರ್ ಫ್ರೀ ಇರಬೇಕು, ಹಾಗಾಗಿ ಆಲ್ಕೋಹಾಲು ಮತ್ತು H+ ಜೊತೆಗೆ ಹೆಚ್ ಸಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಬೆನ್ಸಲಿನಿಕ್ ಕಾರ್ಬನ್ ಅಂತ ಏನು ಕರಿತೀವಲ್ಲ, ಅಲ್ಲಿ ಏನಾಗ್ತಿದೆ ಅಂದರೆ CN ಹೋಗಿ ನಿಮಗೆ ಅಟ್ಯಾಚ್ ಆಗುತ್ತೆ. CN ಯಾವಾಗ ಅಟ್ಯಾಚ್ ಆಯ್ತಲ್ಲ, ಆವಾಗ ನಿಮಗೆ ಏನಾಗುತ್ತೆ ಅಂತಂದರೆ ಅಲ್ಲಿ COH ಇದ್ದಿದ್ದು ಏನಾಗುತ್ತೆ ಅಂತಂದರೆ ಅಲ್ಲಿ C+O ಆಗಿರುತ್ತೆ. ಸೊ ಡಬಲ್ ಬಾಂಡ್ O ಇರೋದು ಏನಾಗ್ತಾ ಇದೆ, ಆಕ್ಸಿಡೇಷನ್ ಮಾಡಿದಾಗ ಬರೀ CN ಅಷ್ಟೇ ಅಟ್ಯಾಚ್ ಆಗ್ತಾ ಇಲ್ಲ, ಅದಕ್ಕೆ OH ಗ್ರೂಪು ಏನಾಗ್ತಾ ಇದೆ, ಅಟ್ಯಾಚ್ ಆಗ್ತಾ ಇದೆ. O ಇದ್ದಿದ್ದು ಏನಾಯಿತು, OH ಆಗಿ ಅಲ್ಲಿ ನಿಮಗೆ ಕನ್ವರ್ಟ್ ಆಗಿದೆ. ಸೊ ಅದನ್ನು ಮತ್ತೆ ನಾನು ಏನು ಮಾಡಬೇಕು, ಆಕ್ಸಿಡೇಷನ್ ಮಾಡಬೇಕು. OH ಇರೋದನ್ನು ಆಕ್ಸಿಡೇಷನ್ ಮಾಡಿ ಏನು ಮಾಡಬೇಕು, ಡಬಲ್ ಬಾಂಡ್ Oಗೆ ತೊಗೊಂಡು ಬರಬೇಕು. ಅದಕ್ಕೆ ಮತ್ತೆ HClನ ಆ್ಯಡ್ ಮಾಡ್ತೀನಿ. HClನ ಅಟ್ ಎ ಟೈಮ್ 2 ಮೋಲ್ನ ಆ್ಯಡ್ ಮಾಡ್ಬೋದು, ಅಥವಾ ಒಂದೊಂದು ಮೋಲ್ನ ಒಂದು ಸಲ ಮಾಡಿ ನಾನು ಒಂದು ಸಲ 1 ಮೋಲ್ನ ಆ್ಯಡ್ ಮಾಡ್ತೀನಿ. ಒಂದು ಹೈಡ್ರೋಜನ್ ಇಸ್ ರೀಪ್ಲೇಸ್ಡ್ ಬೈ Cl ಆಗುತ್ತೆ. ಮತ್ತೆ ಅದನ್ನು ಆಕ್ಸಿಡೇಷನ್ ಮಾಡ್ತೀನಿ, ಮತ್ತೆ ಇನ್ನೊಂದು ಮೋಲ್ ಆಫ್ HClನ ಆ್ಯಡ್ ಮಾಡ್ತೀನಿ, ಮತ್ತೊಂದು ಆ್ಯಡ್ ಆಗುತ್ತೆ. ಮತ್ತೆ ಅದನ್ನು ಏನು ಮಾಡ್ತೀನಿ, ನಾನು ಆಕ್ಸಿಡೇಷನ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಏನು ಮಾಡಬೇಕು, ಹ್ಯಾವ್ ಟು ಡೂ ದಿ ಆಕ್ಸಿಡೇಷನ್ ಮೆನಿ ಟೈಮ್ಸ್. ಆಕ್ಸಿಡೇಷನ್ ಮಾಡಿ ನಾನು ಏನು ಮಾಡಬೇಕಾಗತ್ತೆ, ಅದನ್ನು DDQ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅ ಬೆನ್ಸೋಕ್ವಿನೋನ್. HCಯನ್ನು ಆ್ಯಡ್ ಮಾಡಬೇಕು, HClನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ಮೇಲೆ ಏನಾಗುತ್ತೆ, C+O ಇರೋ ಕಿಟೋನ್ ಗ್ರೂಪ್ ಏನಾಗುತ್ತೆ, ಆಲ್ಕೋಹಾಲ್ ಗ್ರೂಪಾಗಿ ಕನ್ವರ್ಟ್ ಆಗಿರುತ್ತೆ. ಅದನ್ನು ಆಕ್ಸಿಡೇಷನ್ ಮಾಡಿ OH ಗ್ರೂಪ್ನ ನಾನು ಏನು ಮಾಡಬೇಕಾಗತ್ತೆ, O ಗ್ರೂಪ್ಗೆ, ಕಿಟೋನಿಕ್ ಗ್ರೂಪ್ಗೆ ನಾನು ತೊಗೊಂಡು ಬಂದರೆ ನನಗೆ ಪ್ರಾಡಕ್ಟು ಬರುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಇದ್ರದ್ದು ಅಪ್ಲಿಕೇಶನ್ ಏನು ಅಂದರೆ ಹೈಡ್ರೇಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಂದ್ರೇನು, ಹೈಡ್ರೇಟ್ ಅಯಾನ್ನ ಅಬ್ಸ್ಟ್ರಕ್ಷನ್ ಆಗುತ್ತೆ. ಹೈಡ್ರೋಜನ್ನ ಏನು ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಯೂಶಲಿ ಹೈಡ್ರೋಜನ್ ಯಾವ ಥರ ಇರುತ್ತೆ ಅಂದರೆ H+ ಫಾರ್ಮಲ್ಲಿ ಇರುತ್ತೆ ಯಾವಾಗ್ಲೂ, ಜನರಲಿ ವೆನ್ ವಿ ಕಮ್ ಅಕ್ರಾಸ್. ಬಟ್ ಇಲ್ಲೇನಾಗ್ತಿದೆ ಅಂದರೆ ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ಎ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್, ಹೈಡ್ರೈಡ್ ಅಯಾನ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ರಿಮೂವಲ್ ಆಫ್ ಹೈಡ್ರೈಡ್ ಆಗುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಏನಾಗುತ್ತೆ, H- ರಿಮೂವ್ ಆಗುತ್ತೆ. H- ರಿಮೂವ್ ಆದಾಗ ನಿಮ್ಗೆ ಏನಾಗುತ್ತೆ, ಸ್ಟೇಬಲ್ ಕಾರ್ಬೋಕಟಿಯಾನ್ ಬರುತ್ತೆ ಆಸ್ ಅನ್ ಇಂಟರ್ಮೀಡಿಯೇಟ್. ಅದಕ್ಕೆ ಮತ್ತೆ ನಾನು ಕಂಟಿನ್ಯೂ ಮಾಡಿದಾಗ, ರಿಯಾಕ್ಷನ್ ಕಂಟಿನ್ಯೂ ಮಾಡಿದಾಗ DDQH2 ಬರುತ್ತೆ. 2,3 ಡೈಕ್ಲೋರೋ 5,6 ಸೈಕ್ಲೋಸೈನೋ ಹೈಡ್ರೋಕ್ವಿನೋನ್ ಬರುತ್ತೆ. ಎ ಸ್ಟೇಬಲ್ ಇನ್ಸಾಲ್ಯುಬಲ್ ವೈಟ್ ಸಾಲಿಡ್ ಆಗುತ್ತೆ. ಜಸ್ಟ್ ಬೈ ಫಿಲ್ಟರ್ ಮಾಡೋದ್ರಿಂದ ನಾನು ಏನು ಮಾಡ್ಬೋದು, ಈಸಿಯಾಗಿ ನಾನು DDQನ ನಾನು ಆಕ್ಸಿಡೈಸ್ ಮಾಡಿಕೊಂಡು ಐ ಕ್ಯಾನ್ ಗೆಟ್ ಬ್ಯಾಕ್ ಮೈ DDQ. ಸೊ ಹಾಗಾಗಿ ಏನಾಗುತ್ತೆ, ಸಬ್ಸ್ಟ್ರೇಟಲ್ಲಿರುವಂಥ ಹೈಡ್ರೋಜನ್ ಏನು ಮಾಡುತ್ತಿದ್ದು, ರಿಮೂವ್ ಮಾಡುತ್ತೆ. ಸೊ ಇಲ್ಲಿ ಏನಾಗುತ್ತಾ ಇದೆ, ಹೈಡ್ರೋಜನ್ನ ರಿಮೂವ್ ಮಾಡಿ ವಿ ಆರ್ ಕನ್ವರ್ಟಿಂಗ್ ದಿ ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಇಂಟು ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್. ಆವಾಗ ನಾನು ಏನು ಮಾಡ್ತೀನಿ, DDQನ ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಸಬ್ಸ್ಟ್ರೇಟಲ್ಲಿರುವಂಥ ಹೈಡ್ರೋಜನ್ನ ಏನು ಮಾಡ್ತಾ ಇದೆ, DDQ ರಿಮೂವ್ ಮಾಡ್ತಾ ಇದೆ. ಎಷ್ಟು ಹೈಡ್ರೋಜನ್ನ ತೆಗಿತಾ ಇದೆ, 2 ಹೈಡ್ರೋಜನ್ನ ತೆಗಿತಾ ಇದೆ. 2 ಹೈಡ್ರೋಜನ್ ತೆಗಿತು ಅಂತೆ, ಅಲ್ಲೇನಾಯಿತು, ಒಂದು ಡಬಲ್ ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಮೆಕ್ಯಾನಿಸಮ್ನ ನೋಡೋದಾದರೆ ಇದು ಮೊದಲನೇದು ಏನಿದೆಯಲ್ಲ ಅದಕ್ಕೆ ಸ್ಲೋ ಸ್ಟೆಪ್ ಅಂತ ಹೇಳ್ತೀವಿ. ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸ್ಟೇಬಲ್ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಆಗುತ್ತೆ. C+R2CH2R ಆಗುತ್ತೆ. ಸೊ DDQ ಮಾಡಿದಾಗ ಏನಾಗುತ್ತೆ, ಒಂದು ಹೈಡ್ರೈಡ್ ರಿಮೂವ್ ಆಗುತ್ತೆ. ಏನಾಗುತ್ತೆ, H ವಿಲ್ ಕಮ್ ಔಟ್ ಆ್ಯಸ್ H-. ಸೊ ಅದೇನಾಗುತ್ತೆ, DDQH- ಆಗಿ ಉಳ್ಕೊಳ್ಳುತ್ತೆ. ಸೊ ನಿಮಗೆ ಸ್ಟೇಬಲ್ ಆಗಿರುವಂಥ ಒಂದು ಕಾರ್ಬೋಕಟಿಯಾನ್ ಬರುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಎಲಿಮಿನೇಷನ್ ಆಗುತ್ತೆ, ಕಾರ್ಬನೈಲ್ ಫಾರ್ಮೇಷನ್ ಆಗುತ್ತೆ ನಿಮಗೆ. ಸೊ ಏನು ಸ್ಟೇಬಲ್ ಕಾರ್ಬೋಕಟಿಯಾನ್ ಇದೆಯಲ್ಲ, ಆ ಸ್ಟೇಬಲ್ ಕಾರ್ಬೋಕಟಿಯಾನ್ ಏನು ಮಾಡುತ್ತೆ, ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿಬಿಟ್ಟು ಕಾರ್ಬೋಕಟಿಯಾನ್ ಇದ್ದಿದ್ದು ಏನಾಗುತ್ತೆ, ಡಬಲ್ ಬಾಂಡ್ ಮಾಲಿಕ್ಯೂಲ್ ಆಗಿ ಇನ್ನೊಂದು ಹೈಡ್ರೋಜನ್ ರಿಮೂವ್ ಆಗುತ್ತೆ, H2 ಆಗುತ್ತೆ, ವಿಚ್ ಇಸ್ ಎ ಪ್ರಿಸಿಪಿಟೇಟ್. DDQH2 ಏನಿದೆಯಲ್ಲ ಅದು ಪ್ರಿಸಿಪಿಟೇಟು, ಅದು ನಾನು ಈಸಿಯಾಗಿ ರಿಮೂವ್ ಮಾಡ್ಬೋದು. ಈ ರೀತಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲೇ ಹೈಡ್ರೈಡ್ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ರಿಯಾಕ್ಷನ್ ವಿತ್ DDQ ಅಂತ ಹೇಳ್ತೀವಿ. ಹೈಡ್ರೈಡ್ ಅಬ್ಸ್ಟ್ರಾಕ್ಷನ್ ಅಂತಂದರೆ ಯಾವಾಗೂ ಹೈಡ್ರೋಜನು H+ ಫಾರ್ಮಲ್ಲಿರುತ್ತೆ, ಆದರೆ ಇಲ್ಲಿ H- ಫಾರ್ಮಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ. ಸೊ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಬೇಕು ನಿಮಗೆ ಅಂದರೆ ಬೆನ್ಸಲಿಕ್ ಆಕ್ಸಿಡೇಷನ್ ಆಫ್ ಟೆಟ್ರಲೀನ್ ಯೂಸಿಂಗ್ DDQ ಆರ್ ಆರಮಟೈಸೇಷನ್ ಆಫ್ ಟೆಟ್ರಲೀನ್ ಅಂತ ತಗೊಳ್ತಾ ಇದ್ದೀವಿ. ಸೊ ಬೆನ್ಸಲಿಕ್ ಕಾರ್ಬನ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಈ ಬೆನ್ಝೀನ್ ಇದೆ,
ಬೆನ್ಝೀನ್ ಪಕ್ಕದಲ್ಲಿರುವಂಥ ಕಾರ್ಬನ್, ಬೆನ್ಝೀನ್ಗೆ ಇನ್ನೊಂದು ಹೆಕ್ಸೇನ್ ರಿಂಗು ಅಟ್ಯಾಚ್ ಆಗಿದೆ. ಅದರಲ್ಲಿ ಮೊದಲನೇದು ಆಲ್ಫಾ ಪೊಸಿಷನಲ್ಲಿ ಏನಿದೆಯಲ್ಲ ಎರಡು ಕಡೆಗಿದೆ ನೋಡಿ, ಎರಡು ಬೆನ್ಸಿಲಿಕ್ ಕಾರ್ಬನ್ ನಿಮಗೆ ಕಾಣಿಸ್ತಾ ಇದೆ. ಅದ್ರ ಪಕ್ಕದಲ್ಲಿರೋದಕ್ಕೆ ನಾವು ಪ್ರೈಮರಿ ಕಾರ್ಬನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ DDQ ಯೂಸ್ ಮಾಡೋದ್ರಿಂದ, 2 ಮೋಲ್ಸ್ ಆಫ್ DDQ ಯೂಸ್ ಮಾಡೋದ್ರಿಂದ ನನಗೇನಾಗ್ತಾ ಇದೆ ಅಂತಂದರೆ ಒಂದು ನ್ಯೂ ಬಾಂಡ್ ನನಗೆ ಫಾರ್ಮೇಷನ್ ಆಗ್ತಾ ಇದೆ ಬೈ ದ ರಿಮೂವಲ್ ಆಫ್ H2 ಆರ್ ಬೈ ದ ರಿಮೂವಲ್ ಆಫ್ ಹೈಡ್ರೈಡ್. ಸೊ ಈ ಥರ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ವಿಚ್ ಇಸ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್, ಐ ಆಮ್ ಗೋಯಿಂಗ್ ಟು ಕನ್ವರ್ಟ್ ದೆಮ್ ಇನ್ ಟು ಆರೋಮ್ಯಾಟಿಕ್. ದಟ್ಸ್ ವೈ ದಿಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಆಸ್ ಆರೋಮಟೈಸೇಷನ್ ಆಫ್ ಟೆಟ್ರಲೀನ್. ಬೆಂಜಲಿಕ್ ಆಕ್ಸಿಡೇಷನ್ ಆಗ್ತಾ ಇದೆ. ಎಲ್ಲಿ ಆಗ್ತಾ ಇದೆ? ಬಿಟ್ವೀನ್ ಬೆಂಜಲಿಕ್ ಕಾರ್ಬನ್ ಆ್ಯಂಡ್ ಪ್ರೈಮರಿ ಕಾರ್ಬನ್ ಮಧ್ಯೆ ಇರುವಂಥ ಹೈಡ್ರೋಜನ್ ಏನಾಗ್ತಾ ಇದೆ, ರಿಮೂವ್ ಆಗ್ತಾ ಇದೆ. ಅಲ್ಲಿ ಏನಾಗ್ತಾ ಇದೆ, ನಿಮಗೆ ಒಂದು ಡಬಲ್ ಬಾಂಡ್ ಬರ್ತಾ ಇದೆ. ಇನ್ ಟೆಟ್ರಲೀನ್ there are 2 benzoic carbon atom. ಚಿತ್ರದಲ್ಲಿ ತೋರಿಸಿದ್ದೀವಿ ನೋಡಿ. ಸಕ್ಸೆಸಿವ್ ಆಕ್ಸಿಡೇಷನ್ ಆಫ್ ದೀಸ್ ಬೆಂಜಲಿಕ್ ಕಾರ್ಬನ್ ಆಟಮ್ ಕನ್ವರ್ಟ್ಸ್ ಟೆಟ್ರಲೀನ್ ಇಂಟು ನ್ಯಾಫ್ಥಲೀನ್. The benzoylic oxidation of tetraline involves dehydrogenation of tetraline. There will be removal of 4 hydrogen atom or 2 molecules of hydrogen is removed to form naphthalene. And you are converting tetraline, which is non-aromatic, into aromatic compound. That's why this reaction is called as aromatization of tetraline ಅಂತ ನಾವು ಇದನ್ನು ಕರಿತೀವಿ. ಇನ್ನು ಆ್ಯಕ್ಚುಯಲ್ ಪ್ರಾಕ್ಟೀಸಲ್ಲಿ ಏನು ಮಾಡ್ತೀವಿ, DDQ ಮತ್ತು ಯಾವುದು ಕಾಂಪೌಂಡ್ ಇದೆಯಲ್ಲ ಆ ಕಾಂಪೌಂಡ್ ಏನು ಮಾಡಬೇಕಾಗತ್ತೆ, ರಿಫ್ಲೆಕ್ಸ್ ಮಾಡಬೇಕಾಗತ್ತೆ. ಸೊ 1 ಮೋಲ್ನ DDQ ಯೂಸ್ ಮಾಡಿದ್ರೆ 1 ಡಬಲ್ ಬಾಂಡ್ ಬರುತ್ತೆ. 2 ಮಾಲಿಕ್ಯೂಲ್ನ ಯೂಸ್ ಮಾಡಿದ್ರೆ ನಿಮ್ಗೇನಾಗುತ್ತೆ, 2 ಡಬಲ್ ಬಾಂಡು ರಿಮೂವ್ ಆಗುತ್ತೆ. ಸೊ ಆ ರೀತಿಯಾಗಿ ಇಲ್ಲಿ ಆರೋಮಟೈಸೇಷನ್ ಆಗ್ತಾ ಇದೆ. ಮೆಕ್ಯಾನಿಸಮ್ನ ನೋಡೋದಾದರೆ ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ಹೈಡ್ರೈಡ್ ಯಾವಾಗೂ ಹೈಡ್ರೋಜನ್ನು ಪ್ಲಸ್ ಫಾರ್ಮಲ್ಲೇ ಜಾಸ್ತಿ ಆಗ್ತಾ ಇರುತ್ತೆ, ಬಟ್ ಹೈಡ್ರೈಡ್ ಫಾರ್ಮಲ್ಲೂ ಆಗುತ್ತೆ. ಇಲ್ಲಿ H- ಏನಿದೆಯಾ, H ಏನಾಗಿದ್ದೆಲ್ಲ ಇಟ್ ವಿಲ್ ಗೋ ಅವೇ ಆ್ಯಸ್ H- ಆಗಿ ಅದೇನು ಮಾಡುತ್ತೆ ಅಂದರೆ ಆಕ್ಸಿಜನ್ಗೆ ಅಟ್ಯಾಕ್ ಮಾಡುತ್ತೆ. ಆಕ್ಸಿಜನ್ನಿಂದ ಮೂವ್ ಆಗುತ್ತೆ ಮತ್ತು ಡಬಲ್ ಬಾಂಡ್ ಒಂದು ಮೂವ್ ಆಗುತ್ತೆ, ಇನ್ನೊಂದು ಡಬಲ್ ಬಾಂಡ್ ಆಗುತ್ತೆ. ಸೊ ಈ ಕಾರ್ಬನ್ ಮೇಲೆ ಅವಾಗ ಯಾವ ಚಾರ್ಜ್ ಉಳ್ಕೊಳ್ಳುತ್ತೆ, ಪಾಸಿಟಿವ್ ಚಾರ್ಜ್ ಉಳ್ಕೊಳ್ಳುತ್ತೆ. ಹೈಡ್ರೋಜನ್ ಹೈಡ್ರೈಡ್ ಆಗಿ ಹೊರಗಡೆಗೆ ಅದು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಪ್ರಾಡಕ್ಟ್ ಏನು ಬಂತು ಅಂತಂದರೆ ಇಲ್ಲಿ OH ಬಂತು, CN ಬಂತು, ಇಲ್ಲಿ Cl ಬಂತು, ಇಲ್ಲಿ ಏನಾಗ್ತಿದೆ O- ಬರ್ತಾ ಇದೆ. ಸೊ ಈ ಥರ ನಿಮಗೆ ಪ್ರಾಡಕ್ಟ್ ಬಂತು. ಸೊ ಅದೇನಾಗುತ್ತೆ, ನೆಕ್ಸ್ಟ್ ಪಕ್ಕದಲ್ಲಿರುವಂಥ ಇದು ಏನಿದೆಯಲ್ಲ ಈ ಬೈ ಪ್ರಾಡಕ್ಟ್ ಹಾಗೆ ಉಳ್ಕೊಳ್ಳುತ್ತೆ. ಇದರಲ್ಲಿ ಏನು ಪಾಸಿಟಿವ್ಲಿ ಚಾರ್ಜ್ ಸ್ಟೇಬಲ್ ಕಾರ್ಬೋಕೆಟಿಯಾನ್ ಏನಿದೆಯಲ್ಲ ಅದರಲ್ಲಿ ಏನಾಗುತ್ತೆ ಅಂದರೆ ಪಕ್ಕದಲ್ಲಿರುವಂಥ ಒಂದು ಹೈಡ್ರೋಜನ್ ಈ ಕಡೆಗೆ ಬರುತ್ತೆ, ಇಲ್ಲೇನಾಗುತ್ತೆ ಇದ್ದಿದ್ದು ಮೈನಸ್ ಆಗುತ್ತೆ. ಈ ಕಡೆಗೆ ಎರಡು ಕಡೆಗೂ ಏನಾಗುತ್ತೆ OH ಗ್ರೂಪ್ ಬರುತ್ತೆ, ಒಂದು ಡಬಲ್ ಬಾಂಡ್ ಕ್ರಿಯೇಟ್ ಆಗುತ್ತೆ. ಇದಕ್ಕೆ ನಾನು ಏನು ಮಾಡ್ತೀನಿ, ಇನ್ನೊಂದು ಮೋಲ್ ಆಫ್ DDQನ ಆ್ಯಡ್ ಮಾಡ್ತೀನಿ. ಸೇಮ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಆಗಿತ್ತಲ್ಲ ಅದೇ ಥರ ಮಾಡ್ತೀನಿ. ಫಸ್ಟು H- ರಿಮೂವ್ ಮಾಡ್ತೀನಿ, ಕಾರ್ಬೋಕೆಟಿಯಾನ್ ಬರುತ್ತೆ. ಆ ಕಾರ್ಬೋಕೆಟಿಯಾನಿಂದ ಪಕ್ಕದಲ್ಲಿರುವಂಥ ಪ್ರೈಮರಿ ಕಾರ್ಬನ್ ಆಟಮಿಂದ ಮತ್ತೊಂದು ಹೈಡ್ರೋಜನ್ನ ರಿಮೂವ್ ಮಾಡ್ತೀನಿ. ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ, ನಿಮಗೆ ಇನ್ನೊಂದು ಡಬಲ್ ಬಾಂಡ್ ಬರುತ್ತೆ. ಈ ರೀತಿಯಾಗಿ ಮೆಕ್ಯಾನಿಸಮ್ ಆಗುತ್ತೆ. ಸೊ ಹಿಯರ್ ಯುವರ್ ಹೈಡ್ರೋಜನ್ ಈಸ್ ಕಮಿಂಗ್ ಔಟ್ ಆಸ್ ಹೈಡ್ರೈಡ್ ಫಾರ್ಮಲ್ಲಿ, H- ಫಾರ್ಮಲ್ಲಿ ಹೊರಗಡೆ ಬರ್ತಾ ಇದೆ. ಸೊ ಅದೇನು ಮಾಡುತ್ತೆ, ಬಂದಿದ್ದೇನು ಮಾಡುತ್ತೆ, ಕಾರ್ಬನ್ಗೆ ಅಟ್ಯಾಕ್ ಮಾಡುತ್ತೆ. ಕಾರ್ಬನ್ ಡಬಲ್ ಬಾಂಡ್ ಪಕ್ಕಕ್ಕೆ ಹೋಗುತ್ತೆ. ಆರೋಮ್ಯಾಟಿಕ್ ರಿಂಗಲ್ಲಿರುವಂಥ ಒಂದು ಪೈ ಬಾಂಡ್ ಮತ್ತೆ ಮೂವ್ ಆಗುತ್ತೆ, ಇನ್ನೊಂದು ಡಬಲ್ ಬಾಂಡು ಇರುವಂಥ ಪೈ ಬಾಂಡು ಮತ್ತೊಂದು ಸಲ ಮೂವ್ ಆಗುತ್ತೆ. ಸೊ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ DDQ ಅಂದರೆ ಮೊದಲನೇದು ಆರೋಮಟೈಸೇಷನ್ ಮಾಡೋದ್ರಿಂದ. ಸೊ ಸೈಕ್ಲಿಕ್ ಮಾಲಿಕ್ಯೂಲ್ಸ್ ಇಲ್ಲಿ ಅದನ್ನು ನಾವೇನು ಮಾಡ್ತಾಯಿದ್ವಿ, ಇಫ್ ಇಟ್ ಇಸ್ ನಾಟ್ ಆರೋಮ್ಯಾಟಿಕ್ ಇನ್ ನೇಚರ್ ಅದನ್ನು ಆರೋಮ್ಯಾಟಿಕ್ ಮಾಡೋದು ಬೈ ರಿಮೂವಿಂಗ್ ಎ ಹೈಡ್ರೋಜನ್, ಅದಕ್ಕೆ DDQನ ಯೂಸ್ ಮಾಡ್ಬೋದು. ಇನ್ ದಿ ಸಿಂಥಿಸಿಸ್ ಆಫ್ ಅನಿಲೀನ್ಸಲ್ಲಿ ಯೂಸ್ ಮಾಡ್ಬೋದು. ಡಿಹೈಡ್ರೋಜನೇಷನ್ ಆಫ್ ಕೀಟೋನ್ಸ್ ಮಾಡೋದಕ್ಕೆ ಆಕ್ಸಿಡೈಸ್ ಆಲ್ಕೋಹಾಲ್, ಫಿನಾಲ್ಸ್, ಬೆಂಜಲಿಕ್ ಆ್ಯಂಡ್ ಅಲಿಲಿಕ್ ಕಾರ್ಬನ್ಗಳೇನಿದೆಯಲ್ಲ ಅದನ್ನು ಆಕ್ಸಿಡೈಸ್ ಮಾಡೋದಕ್ಕೆ ನಾವು DDQನ ಯೂಸ್ ಮಾಡ್ತೀವಿ. ಮೇನ್ ಪರ್ಪಸ್ ಆಫ್ DDQ ಏನು ಅಂದರೆ ಇಟ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಡಿಹೈಡ್ರೋಜನೇಟಿಂಗ್ ಏಜೆಂಟ್ ಟು ರಿಮೂವಲ್ ಆಫ್ ಹೈಡ್ರೋಜನ್ನ ರಿಮೂವ್ ಆಗಿ ನಿಮಗೇನಾಗುತ್ತೆ, ಸ್ಯಾಚುರೇಟೆಡ್ ಮಾಲಿಕ್ಯೂಲು ಅನ್ಸ್ಯಾಚುರೇಟೆಡ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅದಕ್ಕೆ ನಾವು ಯೂಸ್ ಮಾಡುವಂಥ ರಿಯೇಜೆಂಟ್ ಯಾವುದು ಅಂತಂದರೆ ಅದು DDQ ಆಗಿರುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.